ಎಲ್ಲರಿಗೂ ನಮಸ್ಕಾರ. ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ 14, 15, 16, 17 ಈ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವುದು ತಿಳಿದರೆ ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ತಪ್ಪದೇ ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿದ ನಂತರ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಕರ್ಕಾಟಕ ರಾಶಿಯವರು ರಾಶಿಚಕ್ರದಲ್ಲಿ ನಾಲ್ಕನೆಯದಾದ ಈ ಅದ್ಭುತ ರಾಶಿಯ ಅಧಿಪತಿ ಸ್ವಯಂ ಮನಃ ಕಾರಕನಾದ ಚಂದ್ರ ಭಗವಾನರು. ಚಂದ್ರನೆಂದರೆ ತಂಪಾದ ಗುಣ, ಮನಸ್ಸಿಗೆ ಪ್ರಶಾಂತತೆ, ಭಾವೋದ್ವೇಗಗಳ ಸದ್ದು. ನಿಮ್ಮ ಜನನವೇ ಒಂದು ವಿಶೇಷವಾದ ಅದೃಷ್ಟವೆಂದು ಹೇಳಬಹುದು. ಒಂದು ಕಡೆ ಮನಃಶಾಂತಿ ಬೇಕು ಅಂದುಕೊಳ್ಳುತ್ತೀರಿ, ಆದರೆ ಆಲೋಚನೆಗಳು ಪ್ರಶಾಂತವಾಗಿರಲು ಬಿಡುವುದಿಲ್ಲ. ಒಂಟಿತನ ಇಷ್ಟವೇ ಎನಿಸುತ್ತದೆ, ಆದರೆ ಆ ಒಂಟಿತನವೇ ಕೆಲವೊಮ್ಮೆ ಹೊರಲಾಗದ ಭಾರವಾಗಿ ಬದಲಾಗುತ್ತಿರುತ್ತದೆ. ಆದರೆ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಇಷ್ಟೂ ದಿನಗಳಿಂದ ನಡೆಯುತ್ತಿದ್ದ ಈ ಮಾನಸಿಕ ಯುದ್ಧಕ್ಕೆ ಈ ಆಗಸ್ಟ್ 14ರಿಂದ 17ರ ಅವಧಿಯಲ್ಲಿ ಅಂತಿಮ ತೆರೆ ಬೀಳಲಿದೆ. ಆದರೆ ಇದೇ ಸಮಯದಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಶತ್ರುಗಳಂತೆ ನೋಡುವ ಅಪಾಯವೂ ಇರುತ್ತದೆ. ನಿಮ್ಮಲ್ಲಿ ಬಹಳಷ್ಟು ಜನರು ಅಂದುಕೊಳ್ಳಬಹುದು, ನಾವು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ, ಹುಟ್ಟಿದಾಗಿನಿಂದ ನಮಗೆ ಸುಖವೇ ಇಲ್ಲ, ಎಲ್ಲಾ ಕಷ್ಟ ನರಕಗಳನ್ನೇ ಅನುಭವಿಸುತ್ತಿದ್ದೇವೆ, ಇನ್ನು ನಮಗೆ ಸುಖ ಎಲ್ಲಿದೆ, ನಾವು ಹೇಗೆ ಅದೃಷ್ಟವಂತರಾಗುತ್ತೇವೆ ಎಂದು ನಿಮ್ಮಲ್ಲಿ ಅನೇಕರಿಗೆ ಎಷ್ಟೋ ಸಂದೇಹಗಳು ಬರುವುದು ಸಹಜ. ಸಮಸ್ಯೆಗಳು ಎಂಬುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇರುತ್ತವೆ. ಆದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗದೆ ಬಹಳಷ್ಟು ಜನರು ಎಷ್ಟೋ ರೀತಿಯಲ್ಲಿ ತೊಂದರೆ ಪಡುತ್ತಿರುತ್ತಾರೆ. ಕಳೆದ ಸ್ವಲ್ಪ ಸಮಯದಿಂದ ನಿಮಗೆ ಕಷ್ಟಗಳು ಒಂದು ಯುದ್ಧದಂತೆ ಸುತ್ತುವರಿದಿವೆ. ಕುಳಿತುಕೊಳ್ಳಲು ಪ್ರಶಾಂತವಾಗಿ ಕಣ್ಣು ತುಂಬ ನಿದ್ದೆ ಮಾಡಲು ಸಹ ಸಾಧ್ಯವಿಲ್ಲದಷ್ಟು ಮಾನಸಿಕ ಒತ್ತಡ ನಿಮ್ಮನ್ನು ಹೆದರಿಸಿದೆ. ಕ್ಷಣಕ್ಕೊಂದು ರೀತಿ ಯೋಚಿಸುವುದು, ನಿದ್ರಾಹೀನತೆ, ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಆವರಿಸಿಕೊಂಡಿವೆ. ಮನುಷ್ಯನನ್ನು ನಡೆಸುವ ಆಶಯ ಕೂಡ ಈ ಮಧ್ಯೆ ಬಹಳಷ್ಟು ಕಡಿಮೆಯಾಗಿ ಹೋಗಿದೆ. ಇದೇ ಬಿಡು, ಹೋಗುತ್ತದೆ ಎನ್ನುವಂತೆ ಉದಾಸೀನವಾಗಿ ಬದಲಾಗುತ್ತಿದ್ದೀರಿ. ಇದಕ್ಕೆ ಕಾರಣ ನಿಮ್ಮಲ್ಲಿರುವ ನಕಾರಾತ್ಮಕ ಪರಿಸ್ಥಿತಿಗಳೇ. ಆದರೆ ಕರ್ಕಾಟಕ ರಾಶಿಯವರೇ, ನಿಜವಾಗಿಯೂ ನಿಮ್ಮ ರಾಶಿಯ ಪ್ರಕಾರ ನೀವು ಬಹಳ ವಿಶೇಷವಾದವರು. ನಿಮಗೆ ಸಮಸ್ಯೆಗಳಿದ್ದರೂ ಸಹ ನಿಮ್ಮ ಮನಸ್ಥಿತಿ ಬಹಳ ಆಳವಾದದ್ದು. ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಎದುರಿನವರಿಗೆ ಸ್ವಲ್ಪ ಬುದ್ಧಿವಂತಿಕೆ ಇರಲೇಬೇಕು. ನಿಮ್ಮ ಆಲೋಚನಾ ವಿಧಾನ ಬಹಳ ವಿಭಿನ್ನವಾಗಿರುತ್ತದೆ. ಬಹಳಷ್ಟು ಜನರನ್ನು ನಾವು ಗಮನಿಸಿದರೆ ಕಷ್ಟಗಳು ಬಂದಾಗ ಅಸ್ವಸ್ಥರಾಗುತ್ತಾರೆ. ಆ ನೋವನ್ನು ಮನಸ್ಸಿಗೆ ತೆಗೆದುಕೊಳ್ಳಲಾಗದೆ ತತ್ತರಿಸಿ ಹೋಗುತ್ತಾರೆ. ಹಾಗೆಯೇ ಸುಖ ಬಂದರೆ ಉಬ್ಬಿಹೋಗಿ ಸಂಭ್ರಮಪಟ್ಟು ಬಿಡುತ್ತಾರೆ. ಆದರೆ ಕರ್ಕಾಟಕ ರಾಶಿಯವರು ಹಾಗಲ್ಲ. ಜೀವನದಲ್ಲಿ ಕಷ್ಟಗಳು ಬಂದಾಗ ಹೊರಗಡೆ ಶಾಂತವಾಗಿ ಕಾಣುತ್ತಾರೇನೋ, ಆದರೆ ಒಳಗಡೆ ವಜ್ರದಂತಹ ಗಟ್ಟಿ ಮನೋಧೈರ್ಯ ಪ್ರದರ್ಶಿಸುತ್ತಾರೆ. ಎಲ್ಲೂ ಸಹ ತಮ್ಮ ದೌರ್ಬಲ್ಯವನ್ನು ಹೊರಹಾಕುವುದಿಲ್ಲ. ಈ ದಿನಗಳಲ್ಲಿ ನಿಮ್ಮಂತಹ ಮನಸ್ಥಿತಿ ಹೊಂದಿರುವುದೇ ಒಂದು ದೊಡ್ಡವರ ನೀವು ಮಾಡಿಕೊಂಡ ಅದೃಷ್ಟವೂ ಹೌದು. ಈ ಕಾಲಕ್ಕೆ ತಕ್ಕಂತೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕೆಂದು ನಿಮಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಅವು ಹೇಗೆ ಬಂದವೋ ಹಾಗೆಯೇ ನಿಧಾನವಾಗಿ ನಿಮ್ಮ ದೈವಬಲದಿಂದ ತೊಲಗಿ ಹೋಗುತ್ತವೆ ಎಂದು ನಿಮಗೆ ಗೊತ್ತು. ನಿಮಗೆ ಸ್ವಲ್ಪ ಕಷ್ಟಗಳಿದ್ದರೂ ಸಹ ಅವು ನಿಮ್ಮ ಬಳಿ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಏಕೆಂದರೆ ನೀವು ದೈವವನ್ನು ಗಟ್ಟಿಯಾಗಿ ನಂಬುವ ವ್ಯಕ್ತಿಗಳು. ನಿಮ್ಮ ಒಳ್ಳೆಯ ಮನಸ್ಥಿತಿಯೇ ನಿಮ್ಮನ್ನು ಕಾಲಕಾಲಕ್ಕೆ ಕಾಪಾಡಿಕೊಂಡು ಬಂದಿದೆ. ಆದರೆ ಕರ್ಕಾಟಕ ರಾಶಿಯವರನ್ನು ಕಳೆದ ಸ್ವಲ್ಪ ಸಮಯದಿಂದ ನಾವು ಗಮನಿಸಿದರೆ ಚಿಕ್ಕಂದಿನಿಂದಲೂ ಕಷ್ಟಗಳು ಹೆಚ್ಚಾಗಿದ್ದರೂ ಅವುಗಳನ್ನು ಎದುರಿಸುತ್ತಾ ಬಂದಿದ್ದಾರೆ. ಆದರೆ ಈ ಮಧ್ಯಂತರದಲ್ಲಿ ನೋಡಿದರೆ ಕಷ್ಟಗಳು ಒಂದಾದ ಮೇಲೊಂದರಂತೆ ವಿಪರೀತವಾಗಿ ದಾಳಿ ಮಾಡುತ್ತಿವೆ. ಕುಳಿತುಕೊಳ್ಳಲು ನೆಮ್ಮದಿಯಿಲ್ಲ. ಕನಿಷ್ಠ ಪ್ರಶಾಂತವಾಗಿ ತಿಂದು ಕಣ್ಣು ತುಂಬ ನಿದ್ದೆ ಮಾಡಿ ಎಷ್ಟು ದಿನಗಳಾಯಿತೋ ಎಂದು ನೀವು ಒಳಗೊಳಗೆ ಕುಸಿದು ಹೋಗುತ್ತಿದ್ದೀರಿ. ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ದೆ ಬಾರದೆ, ಮೈಯೆಲ್ಲಾ ನೋವಿನಿಂದ, ಹಸಿವಿದ್ದರೂ ತಿನ್ನಲು ಮನಸ್ಸಾಗದೆ ತೀವ್ರ ಮಾನಸಿಕ ತೊಂದರೆಗಳು ನಿಮ್ಮನ್ನು ಕಾಡುತ್ತಿವೆ. ಇದೇನೆಲ್ಲ ನಮ್ಮನ್ನು ಯಾವುದೋ ತಿಳಿಯದ ಭಯ ಬೆನ್ನಟ್ಟುತ್ತಿದೆ ಎಂದು ಆಗಾಗ್ಗೆ ಗಾಬರಿಪಡುತ್ತಿದ್ದೀರಿ. ಕ್ಷಣಕ್ಕೊಂದು ರೀತಿ ನಿಮ್ಮ ಆಲೋಚನಾ ಶೈಲಿ ಬದಲಾಗುತ್ತಿದೆ. ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಯಾವುದೇ ವಿಷಯದಲ್ಲಾದರೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುತ್ತಾರೆ. ಆದರೆ ಈ ಮಧ್ಯಂತರದಲ್ಲಿ ಏನೋ ಗೊತ್ತಿಲ್ಲ, ಅತಿಯಾಗಿ ಯೋಚಿಸುವುದು, ಒಂದು ನಿರ್ಧಾರಕ್ಕೆ ಬಂದು ಮತ್ತೆ ಅದನ್ನು ತಕ್ಷಣವೇ ಬದಲಾಯಿಸಿಕೊಳ್ಳುವುದು ಮಾಡುತ್ತಿದ್ದಾರೆ. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಸಹ ವಿಪರೀತವಾಗಿ ಹೆಚ್ಚಾಗಿವೆ. ರಾತ್ರಿ ನಿದ್ರಾಹೀನತೆ, ಕಾಲು ನೋವು, ನಿರಾಸಕ್ತಿ, ಯಾವುದೇ ಕೆಲಸದ ಮೇಲೂ ಶ್ರದ್ಧೆ ಇಲ್ಲದಿರುವುದು, ಮಾಡಬೇಕೆನ್ನುವ ಆಸಕ್ತಿ ಪೂರ್ತಿಯಾಗಿ ಕಡಿಮೆಯಾಗಿ ಒಂದೊಮ್ಮೆ ಜೀವನದಲ್ಲಿ ಚೆನ್ನಾಗಿ ಸಂಪಾದಿಸಬೇಕು, ಉನ್ನತ ಮಟ್ಟದಲ್ಲಿರಬೇಕು, 4 ಜನರ ಮಧ್ಯೆ ಒಳ್ಳೆ ಹೆಸರು ತರಬೇಕು ಎಂದಿದ್ದ ನಿಮ್ಮಲ್ಲಿದ್ದ ಪಟ್ಟು, ಆಸೆ ಈ ಮಧ್ಯೆ ಬಹಳ ಕಡಿಮೆಯಾಗಿವೆ. ಇದೇ ಬಿಡು, ಹೋಗುತ್ತದೆ ಬಿಡು ಎನ್ನುವಂತೆ ಬಹಳ ನಿರ್ಲಕ್ಷ್ಯವಾಗಿ, ನಿರಾಶಾದಾಯಕವಾಗಿ ನಡೆದುಕೊಳ್ಳುತ್ತಿದ್ದೀರಿ. ಮನುಷ್ಯನನ್ನು ಮುನ್ನಡೆಸುವುದು ಆಸೆ. ಅಂತಹ ಆಸೆಯೇ ಕುಗ್ಗಿದರೆ ಜೀವನದಲ್ಲಿ ಮುಂದೆ ಸಾಗುವುದು ಬಹಳ ಕಷ್ಟ. ಇಂದು ನಮ್ಮಲ್ಲಿ ಅಂತಹ ಬದಲಾವಣೆ ಬರಲು ಕಾರಣ ನಿಮ್ಮ ಮನಸ್ಸನ್ನು, ನಿಮ್ಮ ಉತ್ಸಾಹವನ್ನು ಹತೋಟಿಯಲ್ಲಿಡುವ ಕೆಲವು ನಕಾರಾತ್ಮಕ ಶಕ್ತಿಯ ಪ್ರಭಾವಗಳು
ಅಥವಾ ಮಾನಸಿಕ ಒತ್ತಡ ನಿಮ್ಮನ್ನು ಆವರಿಸಿರುವುದೇ ಇರಬಹುದು. ಆದರೆ ಇದೆಲ್ಲವೂ ತಾತ್ಕಾಲಿಕ ಮಾತ್ರ. ನಿಮ್ಮಲ್ಲಿರುವ ಆತ್ಮಸ್ಥೈರ್ಯವನ್ನು, ಚಂದ್ರನ ಮಾನಸಿಕ ಬಲವನ್ನು ಮತ್ತೆ ತಟ್ಟಿ ಎಬ್ಬಿಸಿ. ಈ ಕಷ್ಟಗಳ ಬಿರುಗಾಳಿ ಶಾಶ್ವತವಲ್ಲ. ನಿಮ್ಮ ಆಂತರಿಕ ಶಕ್ತಿಯಿಂದ, ದೈವಭಕ್ತಿಯಿಂದ ಇವೆಲ್ಲವನ್ನು ಓಡಿಸಿ ನೀವು ನಿಮ್ಮ ಪೂರ್ವ ವೈಭವವನ್ನು ಮರಳಿ ಪಡೆಯುವುದು ಖಚಿತ. ಧೈರ್ಯವಾಗಿ ಮುನ್ನಡೆಯಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕರ್ಕಾಟಕ ರಾಶಿಯವರು ರಾಶಿಚಕ್ರದಲ್ಲಿ 4ನೆಯದಾದ ಈ ರಾಶಿಯ ಅಧಿಪತಿ ಸ್ವಯಂಚಂದ್ರ. ನಿಮ್ಮ ಮನಸ್ಸು ಯಾವಾಗಲೂ ಕ್ಷೀರಸಮುದ್ರದಂತೆ ಕರಗಿ ಹೋಗುತ್ತಾ ಆ 4 ಜನರ ಕಷ್ಟವನ್ನು ನೋಡಿ ತಡೆಯಲಾಗದ ಒಳ್ಳೆಯ ಗುಣ ನಿಮ್ಮ ಸ್ವಂತದ್ದು. ಜೀವನದಲ್ಲಿ ಕುಟುಂಬಕ್ಕೆ, ಬಂಧುಗಳಿಗೆ ನೀವು ಕೊಡುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಮನೆಯ ವಾತಾವರಣವನ್ನು ಯಾವಾಗಲೂ ಪ್ರಶಾಂತವಾಗಿ, ಆನಂದವಾಗಿ ಇಟ್ಟುಕೊಳ್ಳಲು ನೀವು ಪಡುವ ತಪಸ್ಸು ಯಾರಿಗೂ ಸಾಧ್ಯವಿಲ್ಲ. ಅದ್ಭುತವಾದ ಕಲ್ಪನಾಶಕ್ತಿ, ಸೃಜನಶೀಲತೆ ನಿಮ್ಮ ಸ್ವಂತದ್ದು. ಹಾಗಾಗಿ ಕಲೆ, ಸಾಹಿತ್ಯ ರಂಗಗಳ ಮೇಲೆ ನಿಮಗೆ ಒಲವು ಹೆಚ್ಚಾಗಿರುತ್ತದೆ. ನಿಮ್ಮಲ್ಲಿ ಅಪಾರವಾದ ಭಾವೋದ್ವೇಗಗಳು, ಕುಟುಂಬವೇ ಸರ್ವಸ್ವ ಎನ್ನುವ ಭಾವನೆ, ವಜ್ರದಂತಹ ಮನೋಧೈರ್ಯ, ಸೃಜನಶೀಲತೆ, ಕಲ್ಪನಾಶಕ್ತಿ ಹೇರಳವಾಗಿರುತ್ತವೆ. ಆದರೆ ಕೆಲವು ಸಣ್ಣ ಸಣ್ಣ ದೌರ್ಬಲ್ಯಗಳು ಇಲ್ಲದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಬೇಗನೆ ಭಾವೋದ್ವೇಗಕ್ಕೆ ಒಳಗಾಗುವುದು, ಇತರರು ಏನೆಂದುಕೊಳ್ಳುತ್ತಾರೋ ಎಂದು ಅತಿಯಾಗಿ ಯೋಚಿಸಿ ಮನಸ್ಸು ಹಾಳು ಮಾಡಿಕೊಳ್ಳುವುದು, ಹಳೆಯ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಕಟಪಡುವ ಗುಣ ನಿಮ್ಮಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ. ಜೀವನದಲ್ಲಿ ನೀವು ಎದುರಿಸುವ ಅನುಭವಗಳು ಮತ್ತು ವಿಶೇಷತೆಗಳನ್ನು ನೋಡಿದರೆ ಕರ್ಕಾಟಕ ರಾಶಿಯವರು ಮನೋಧೈರ್ಯಕ್ಕೆ ಮರುಹೆಸರು. ಎಂದರೆ ಕೆಲವು ಬಾರಿ ಜಲಸಂಬಂಧಿತ ವಿಷಯಗಳು ಅಥವಾ ನಿರೀಕ್ಷಿಸದ ತೊಂದರೆಗಳು ನಿಮ್ಮನ್ನು ಗಾಬರಿಗೊಳಿಸಿದರು ಅವೇ ನಿಮ್ಮ ಜೀವನದಲ್ಲಿ ದೊಡ್ಡ ಪ್ರಗತಿಯನ್ನು ತರುತ್ತವೆ. ಪ್ರತಿಯೊಂದು ವಿಷಯದಲ್ಲೂ ಹೋರಾಟವಿರುತ್ತದೆ. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ 1ಕ್ಕೆ 4 ಬಾರಿ ಕಷ್ಟಪಡಬೇಕಾಗುತ್ತದೆ. ಆದರೆ ಆಪ್ತ ವಲಯದಲ್ಲಿ ಪ್ರಾಮಾಣಿಕರು ಇರುವವರೆಗೂ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ರಾಜಕೀಯ ರಂಗದಲ್ಲೂ ನೀವು ಚೆನ್ನಾಗಿ ಮಿಂಚುತ್ತೀರಿ. ಮಹಾಲಕ್ಷ್ಮಿ ಪೂಜೆಯಿಂದ ನಿಮ್ಮ ಜೀವನದಲ್ಲಿನ ಅಡೆತಡೆಗಳೆಲ್ಲವೂ ತೊಲಗಿ ಹೋಗುತ್ತವೆ. ಲಲಿತ ಕಲೆಗಳಲ್ಲಿ ಅದ್ಭುತ ಪ್ರವೇಶವಿರುತ್ತದೆ. ಕಲಾ ಸಂಬಂಧಿತ ವೃತ್ತಿ, ವ್ಯಾಪಾರಗಳಲ್ಲಿ ಮುನ್ನುಗ್ಗುತ್ತೀರಿ. ನಿಮ್ಮ ಸಂತಾನ ಅತ್ಯುನ್ನತ ಪ್ರಗತಿಯನ್ನು ಸಾಧಿಸುತ್ತಾರೆ. ಪ್ರಾರಂಭದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ನಿಧಾನವಾಗಿ ಅವುಗಳನ್ನು ನಿಮ್ಮ ದೈವಬಲದಿಂದ ಆಗಮಿಸುತ್ತೀರಿ. ಈ ರಂಗದಲ್ಲಿ ಅಸಲು ರಾಣಿಸಲು ಸಾಧ್ಯವೇ ಇಲ್ಲ ಎಂದು ನೀವು ಭಾವಿಸಿದ ರಂಗಗಳಲ್ಲೇ ಸಂಚಲನಾತ್ಮಕ ಯಶಸ್ಸನ್ನು ಸಾಧಿಸುತ್ತೀರಿ. ಹಾಸ್ಯದ ಬಗ್ಗೆ ನಿಮಗೆ ವಿಶೇಷ ತಿಳುವಳಿಕೆ ಇರುತ್ತದೆ. ನಿಮ್ಮ ಕಾರ್ಯನಿರ್ವಹಣೆಗೆ ಉತ್ತಮ ಯೋಜನೆಗಳು, ಉಪಾಯಗಳನ್ನು ನೀವೇ ರೂಪಿಸಿಕೊಳ್ಳುತ್ತೀರಿ. ಕಾರಣ ಶತ್ರುವರ್ಗ ಯಾವಾಗಲೂ ನಿಮ್ಮ ಸುತ್ತಲೂ ಹೊಂಚು ಹಾಕುತ್ತಲೇ ಇರುತ್ತದೆ. ಇತರರ ಹೆಸರಿನಲ್ಲಿ ಮಾಡುವ ವ್ಯಾಪಾರಗಳಲ್ಲಿ ಸ್ವಲ್ಪ ದ್ರೋಹ ಎದುರಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಜಾಗರೂಕರಾಗಿ ಇರಬೇಕು. ಟೆಂಡರ್ಗಳು, ಮುದ್ರಣ ಕೆಲಸಗಳನ್ನು ಮಾಡುವವರು ಅಥವಾ ಹಸ್ತಕಲೆಗಳಿಗೆ ಸಂಬಂಧಿಸಿದ ಒಪ್ಪಂದಗಳು ನಿಮಗೆ ಚೆನ್ನಾಗಿ ಕೂಡಿ ಬರುತ್ತವೆ. ಹಣವನ್ನು ಉಳಿಸಲು, ಆಸ್ತಿಗಳನ್ನು ರಕ್ಷಿಸಿಕೊಳ್ಳಲು ನೀವು ಅಧಿಕವಾಗಿ ಶ್ರಮಿಸಬೇಕಾಗುತ್ತದೆ. ಎಷ್ಟೋ ನಿಂದನೆಗಳು, ವದಂತಿಗಳನ್ನು ಎದುರಿಸಿದರೂ ಸಹ ಜನಾಕರ್ಷಣೆಯಲ್ಲಿ ನಿಮ್ಮ ನಂತರವೇ ಯಾರಾದರೂ ಹಠ ಪಟ್ಟು ಹಿಡಿಯುವುದು ನಿಮಗೆ ದೀರ್ಘಕಾಲದಲ್ಲಿ ಲಭಿಸುವುದಿಲ್ಲ. ಬಿಟ್ಟುಕೊಡುವುದು, ಲೌಕಿಕತೆ ಪ್ರದರ್ಶಿಸುವುದರಿಂದಲೇ ನಿಮಗೆ ಅಸಲಿ ಪ್ರಯೋಜನ ದೊರೆಯುತ್ತದೆ. ವಿವಾದಗಳು ತೀವ್ರವಾಗುವ ಮುನ್ನವೇ ಅವುಗಳನ್ನು ಆಗಲೇ ಬಗೆಹರಿಸಿಕೊಳ್ಳುವುದು ಅತ್ಯಂತ ಶ್ರೇಯಸ್ಕರ. ಆಪ್ತ ವಲಯವನ್ನು ಮಿತಿಮೀರಿ ಪ್ರೋತ್ಸಾಹಿಸುವುದರಿಂದ ಕೆಲವು ಬಾರಿ ನಿಮಗೆ ಸ್ಪರ್ಧೆ ಏರ್ಪಡುತ್ತದೆ. ಸಣ್ಣ ಸಣ್ಣ ಘಟನೆಗಳು, ತಮಾಷೆಗೆ ಆಡಿದ ಮಾತುಗಳಿಂದಲೂ ಕೆಲವು ಬಾರಿ ಅಧಿಕವಾಗಿ ನಷ್ಟವಾಗುವ ಸಾಧ್ಯತೆ ಇರುತ್ತದೆ. ಅಂದುಕೊಂಡ ವಿವಾಹ ಒಂದಾಗಿ ನಡೆದದ್ದು ಇನ್ನೊಂದಾಗಿದ್ದರೂ ಸಹ ಶನಿ ಗ್ರಹದ ಅನುಕೂಲತೆಯಿಂದ ನಿಮ್ಮ ವೈವಾಹಿಕ ಜೀವನವು ಸರಿದೂಗುತ್ತದೆ. ಸಂಬಂಧ ಬಾಂಧವ್ಯವಿಲ್ಲದವರೂ ಸಹ ನಿಮ್ಮನ್ನು ಪ್ರೋತ್ಸಾಹಿಸಿ ಆಶ್ರಯ ನೀಡುವುದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ನೀಡುತ್ತದೆ. ವಿದೇಶಿ ಶಿಕ್ಷಣ, ವಿದೇಶಿ ಉದ್ಯೋಗ, ವಿದೇಶಿ ಪ್ರಯಾಣಗಳು ನಿಮಗೆ ಪೂರ್ತಿಯಾಗಿ ಕೂಡಿಬರುತ್ತವೆ. ಪಾಲುದಾರರ ವ್ಯವಹಾರಗಳು, ವ್ಯಾಪಾರಗಳು ಕೆಲವು ಬಾರಿ ಅಸಮಾಧಾನಕ್ಕೆ ದಾರಿ ಮಾಡಿಕೊಡುತ್ತವೆ. ವಂಶಪಾರಂಪರ್ಯವಾಗಿ ಬಂದ ಆಸ್ತಿ ಉಳಿಯುವುದು ಕೊಂಚ ಕಷ್ಟವಾದರೂ ನಿಮ್ಮ ಸ್ವಯಾರ್ಜಿತ ಆಸ್ತಿ ಮಾತ್ರ ನಿಶ್ಚಯವಾಗಿ ನಿಲ್ಲುತ್ತದೆ. ಎಷ್ಟೇ ಅಡೆತಡೆಗಳು ಎದುರಾದರೂ ನಿಮ್ಮ ಜವಾಬ್ದಾರಿಗಳನ್ನು ನೀವು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ಯಾವುದೇ ಸಂಬಂಧವಿಲ್ಲದ ವಿಷಯಗಳಲ್ಲಿ ಎದುರಾಗುವ ಕಾನೂನುಬದ್ಧ ತೊಂದರೆಗಳು ನಿಮ್ಮನ್ನು ಪೀಡಿಸಿದರೂ ಸಹ ದೈವಾನುಗ್ರಹವು ನಿಮ್ಮನ್ನು ಯಾವಾಗಲೂ ಅಪಕೀರ್ತಿ ಬಾರದಂತೆ ಕಾಪಾಡುತ್ತಲೇ ಇರುತ್ತದೆ. ಅಹಂಕಾರವಿಲ್ಲದ ವ್ಯಕ್ತಿಗಳಾಗಿ ನೀವು 4 ಜನರಲ್ಲಿ ಒಳ್ಳೆಯ ಹೆಸರು ಪಡೆಯುತ್ತೀರಿ. ಇತರರೊಂದಿಗೆ ನಿಮ್ಮ ಸಂಬಂಧ ಬಾಂಧವ್ಯಗಳು ಹೇಗಿರುತ್ತವೆ ಎಂದರೆ ಅತ್ಯಂತ ಅನುಕೂಲಕರವಾದ ರಾಶಿಗಳೆಂದರೆ ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈ 2 ಜಲರಾಶಿಗಳಾಗಿರುವುದರಿಂದ ಕರ್ಕಾಟಕ ರಾಶಿಯವರ ಭಾವೋದ್ವೇಗಗಳನ್ನು, ಮನಸ್ಥಿತಿಯನ್ನು ಇವು ಅದ್ಭುತವಾಗಿ ಅರ್ಥಮಾಡಿಕೊಳ್ಳುತ್ತವೆ. ಉತ್ತಮ ತಿಳುವಳಿಕೆ ಇರುವ ರಾಶಿಗಳು ವೃಷಭ ರಾಶಿ ಮತ್ತು ಕನ್ಯಾ ರಾಶಿ. ಮೇಷ ಮತ್ತು ತುಲಾರಾಶಿಯವರೊಂದಿಗೆ ಸ್ವಲ್ಪ ಅಭಿಪ್ರಾಯ ಭೇದಗಳಿಗೆ ಅವಕಾಶವಿರುತ್ತದೆ. ಹಾಗೆಯೇ ನೀವು ವಿಶೇಷವಾಗಿ ಜಾಗ್ರತೆ ವಹಿಸಬೇಕಾದ ಅಂಶಗಳೇನೆಂದರೆ ಕರ್ಕಾಟಕ ರಾಶಿಯ ಪ್ರಭಾವ ಹೊಟ್ಟೆ ಮತ್ತು ಎದೆಯ ಭಾಗದ ಮೇಲಿರುತ್ತದೆ. ನೀವು ಯಾವಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರೋ ಆಗಲೇ ಗ್ಯಾಸ್, ಆಸಿಡಿಟಿ,
ಅಲ್ಸರ್ನಂತಹ ಜೀರ್ಣಕೋಶದ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತದೆ. ಸಣ್ಣ ವಿಷಯಗಳಿಗೆ ಅತಿಯಾಗಿ ಯೋಚಿಸುವುದರಿಂದ ನಿದ್ರಾಹೀನತೆ, ಖಿನ್ನತೆಯಂತಹ ತೊಂದರೆಗಳು ಎದುರಾಗುತ್ತವೆ. ಹಾಗಾಗಿ ನಿಯಮಿತವಾಗಿ ಧ್ಯಾನ ಮಾಡಿ, ಸರಿಯಾದ ಸಮಯಕ್ಕೆ ಸಾತ್ವಿಕ ಆಹಾರ ಸೇವಿಸಿ ಮತ್ತು ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ನೀವು ಯಾವಾಗಲೂ ಆರೋಗ್ಯವಾಗಿ, ಉತ್ಸಾಹದಿಂದ ಇರಲು ಸಾಧ್ಯವಾಗುತ್ತದೆ. ಆದರೆ ಆಗಸ್ಟ್ 14, 15, 16, 17 ಈ ದಿನಾಂಕಗಳಲ್ಲಿ ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆಯ ಸಮಯವನ್ನು ನೆನಪಿಸುತ್ತದೆ. ನಿಮ್ಮ ಪ್ರಾಥಮಿಕ ಅಗತ್ಯವಾದ ಮಾನಸಿಕ ಪ್ರಶಾಂತತೆಗೆ, ಕುಟುಂಬದ ನೆಮ್ಮದಿಗೆ ಇವು ಅತ್ಯಂತ ಪ್ರಮುಖವಾದ ದಿನಗಳು. ಈ 5 ದಿನಗಳಲ್ಲಿ ಗ್ರಹಗಳು ನಿಮ್ಮ ಮುಂದೆ ಇಡುವ ಆ 4 ಪ್ರಮುಖ ಸವಾಲುಗಳು ಏನೆಂದು ಈಗ ನೋಡೋಣ. ಮೊದಲನೆಯದು, ಶಾರೀರಿಕ ಆಯಾಸವನ್ನು ಮೀರಿ ಅಂತರಂಗವನ್ನು ಕಾಪಾಡಿಕೊಳ್ಳಿ. ಎಂದರೆ ಮಂಗಳ ಗ್ರಹವು ನಿಮ್ಮ ವ್ಯಯಸ್ಥಾನವಾದ 12ನೇ ಮನೆಗೆ ಪ್ರವೇಶಿಸುತ್ತಿರುವುದರಿಂದ ನಿಮ್ಮ ವೃತ್ತಿಪರ ಶಕ್ತಿ, ಶಾರೀರಿಕ ಉತ್ಸಾಹ ಪೂರ್ತಿಯಾಗಿ ಕುಗ್ಗಿದಂತೆ ಎನಿಸುತ್ತದೆ. ಬೆಳಿಗ್ಗೆ ಎದ್ದಾಗಿನಿಂದಲೇ ಯಾವುದೋ ತಿಳಿಯದ ನಿರಾಸಕ್ತಿ, ಮೈಕೈ ನೋವು, ಮಾಡಬೇಕಾದ ಕೆಲಸಗಳ ಮೇಲೆ ಏಕಾಗ್ರತೆ ಸಿಗದಿರುವುದು ಮುಂತಾದ ತೊಂದರೆಯ ಪರಿಸ್ಥಿತಿಗಳು ನಿಮ್ಮನ್ನು ಉಸಿರುಗಟ್ಟಿಸುತ್ತವೆ. ಈ ತೀವ್ರವಾದ ಶಾರೀರಿಕ ಮತ್ತು ಆರ್ಥಿಕ ಒತ್ತಡಕ್ಕೆ ಜೊತೆಯಾಗಿ ಹಠಾತ್ತಾಗಿ ಖರ್ಚುಗಳು ಮೈಮೇಲೆ ಬೀಳಬಹುದು. ಆದರೆ ನೆನಪಿಡಿ, ಹೊರಗಡೆ ನಡೆಯುವ ಪ್ರತಿಯೊಂದು ಹೋರಾಟದಲ್ಲೂ ಗೆಲ್ಲಬೇಕೆಂದು ನೋಡುವ ಬದಲು ನಿಮ್ಮ ಅಂತರಂಗವನ್ನು, ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಈ ದಿನಗಳಲ್ಲಿ ಅತ್ಯಂತ ಮುಖ್ಯ. ಎರಡನೆಯದು, ಅಹಂಕಾರದ ಘರ್ಷಣೆಗಳಿಗೆ ಸ್ವಸ್ತಿ ಹೇಳಿ. ಎಂದರೆ ಸೂರ್ಯನು ನೇರವಾಗಿ ನಿಮ್ಮ ಜನ್ಮರಾಶಿಯಾದ ಮೊದಲನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮಲ್ಲಿ ಪಟ್ಟು ಅಹಂಕಾರದ ಘರ್ಷಣೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ನಾನು ಹೇಳಿದ್ದೇ ಸರಿ, ಎದುರಿನವನು ನನ್ನ ಮಾತು ಕೇಳಲೇಬೇಕು ಎನ್ನುವ ಧೋರಣೆ ಕಚೇರಿಯಲ್ಲಿ ಜೊತೆಯವರೊಂದಿಗೆ ಅಥವಾ ಮನೆಯಲ್ಲಿನ ಕುಟುಂಬದ ಸದಸ್ಯರೊಂದಿಗೆ ದೊಡ್ಡ ಜಗಳಗಳಿಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇರುತ್ತದೆ. ಈ ದಿನಗಳಲ್ಲಿ ನಿಮ್ಮ ಕೋಪವೇ ನಿಮಗೆ ಅತಿ ದೊಡ್ಡ ಶತ್ರು. ಸಣ್ಣ ಮಾತನ್ನು ದೊಡ್ಡದು ಮಾಡಬೇಡಿ. ಯಾರಾದರೂ ಏನಾದರೂ ಎಂದರೆ ಸ್ವಲ್ಪ ಸಮಯ ಮೌನವಾಗಿರುವುದೇ ನಿಮ್ಮ ಕುಟುಂಬವನ್ನು, ನಿಮ್ಮ ಪ್ರಶಾಂತತೆಯನ್ನು ಕಾಪಾಡುವ ದೊಡ್ಡ ಆಯುಧವಾಗುತ್ತದೆ. ಮೂರನೆಯದು, ಒಡಹುಟ್ಟಿದವರ ಕೈ ಹಿಡಿಯಿರಿ. ಸಣ್ಣ ಪ್ರಯಾಣಗಳಿಂದ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ಇಷ್ಟೆಲ್ಲ ತೊಂದರೆಯ ಪರಿಸ್ಥಿತಿಗಳು ಸುತ್ತುವರಿದರೂ ಸಹ 3ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿರುವ ಶುಕ್ರನು ನಿಮಗೆ ಒಂದು ಸಣ್ಣ ಸಮಾಧಾನವನ್ನು ನೀಡುತ್ತಿದ್ದಾನೆ. ನಿಮ್ಮ ಮಾತುಗಳಲ್ಲಿ ಎಲ್ಲೋ ಒಂದು ಕಡೆ ಮೃದುತ್ವವನ್ನು ತಂದುಕೊಡುತ್ತಿದ್ದಾನೆ. ಈ ತಿಂಗಳಿನಲ್ಲಿ ಮುಖ್ಯವಾಗಿ ಈ ದಿನಗಳಲ್ಲಿ ಎದುರಾಗುವ ತೀವ್ರ ಮಾನಸಿಕ ಏಳುಬೀಳುಗಳನ್ನು, ಒಂಟಿತನವನ್ನು ತಡೆಯಲು ನಿಮ್ಮ ಒಡಹುಟ್ಟಿದವರ ಅಥವಾ ಅತ್ಯಂತ ಆಪ್ತರ ಬೆಂಬಲ ತೆಗೆದುಕೊಳ್ಳಿ. ಸಣ್ಣಪುಟ್ಟ ಪ್ರಯಾಣಗಳನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿನ ಆಯಾಸ ತೊಲಗಿ ಹೊಸ ಶಕ್ತಿ ಹುಟ್ಟುತ್ತದೆ. ನಾಲ್ಕನೆಯದು, ಬಲವಂತ ಬೇಡ, ತಾಳ್ಮೆಯೇ ನಿಮ್ಮ ಅಸಲಿ ಅದೃಷ್ಟ. 9ನೇ ಮನೆಯಲ್ಲಿ ಶನಿ ವಕ್ರಗತಿಯಲ್ಲಿ ಇರುವುದರಿಂದ ನಿಮ್ಮ ಅದೃಷ್ಟ ಕೊಂಚ ಮಂದಗತಿಯಲ್ಲಿದ್ದಂತೆ, ಅಂದುಕೊಂಡ ಕೆಲಸಗಳು ವಿಳಂಬವಾದಂತೆ ಎನಿಸುತ್ತದೆ. ನಾನು ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಏಕೆ ಬರುತ್ತಿಲ್ಲ ಎಂದು ಕುಸಿದು ಹೋಗಬೇಡಿ. ಬಲವಂತವಾಗಿ ಕೆಲಸಗಳನ್ನು ಸಾಧಿಸಲು ಹೊರಟರೆ ಇರುವಂತಹುದು ಹೊರಟು ಹೋಗುತ್ತದೆ. ಶನಿದೇವನು ನಿಮಗೆ ಕಲಿಸುವ ಪಾಠ ಒಂದೇ, ತಾಳ್ಮೆ. ಶಿಸ್ತಿನಿಂದ ಕೂಡಿದ ದೀರ್ಘಕಾಲದ ಶ್ರಮವೇ ಭವಿಷ್ಯದಲ್ಲಿ ನಿಮಗೆ ನಿರೀಕ್ಷಿಸದ ಅಖಂಡ ಯಶಸ್ಸನ್ನು ನೀಡುತ್ತದೆ ಎಂದು ಗಟ್ಟಿಯಾಗಿ ನಂಬಿ. ನಿಮ್ಮ ಉದ್ಯೋಗದ ವಿಷಯದಲ್ಲಿ ಮಾತ್ರ ಈ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನ ಅತ್ಯಂತ ನಿರುತ್ಸಾಹದಿಂದ ಭಾರವಾಗಿ ಎನಿಸುತ್ತದೆ. ಬೆಳಿಗ್ಗೆ ಕಚೇರಿಗೆ ಹೋಗಬೇಕೆಂದರೆ ಯಾವುದೋ ತಿಳಿಯದ ಸೋಮಾರಿತನ, ಮೈಕೈ ನೋವು, ಮಾಡಬೇಕಾದ ಕೆಲಸಗಳ ಮೇಲೆ ಏಕಾಗ್ರತೆ ಸಿಗದಿರುವುದು ಮುಂತಾದ ತೊಂದರೆಯ ಪರಿಸ್ಥಿತಿಗಳು ನಿಮ್ಮನ್ನು ಆವರಿಸುತ್ತವೆ. ನಿಮ್ಮ ಅಧಿಕಾರವನ್ನು ಕೊಂಚ ತಗ್ಗಿಸಿ, ಅದರ ಜಾಗದಲ್ಲಿ ಅಡಗಿರುವ ಅಡೆತಡೆಗಳನ್ನು, ವಿದೇಶಕ್ಕೆ ಸಂಬಂಧಿಸಿದ ಆಯಾಸ ತರುವ ಕೆಲಸಗಳನ್ನು ಅಥವಾ ತೆರೆಯ ಮರೆಯಲ್ಲಿ ನಿಶ್ಶಬ್ದವಾಗಿ ಮಾಡಬೇಕಾದ ಯೋಜನೆಗಳನ್ನು ಈ ದಿನಗಳಲ್ಲಿ ನಿಮ್ಮ ಮೇಲೆ ಹೇರುತ್ತಾರೆ. ಎಂದರೆ ಹೊರಗಡೆ ಹಡಾವುಡಿ ಮಾಡದೆ ನಿಶ್ಶಬ್ದವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋಗುವುದೇ ಈ ಸಮಯದಲ್ಲಿ ಅತ್ಯಂತ ಬುದ್ಧಿವಂತಿಕೆ. ಕಾರ್ಯಾಲಯದಲ್ಲಿ ಉದ್ವಿಗ್ನತೆಗಳು ತಾರಕಕ್ಕೇರುತ್ತವೆ. ನಿಮ್ಮಲ್ಲಿರುವ ಸೂಕ್ಷ್ಮ ಸ್ವಭಾವದ ಕಾರಣದಿಂದ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳು ಮಾಡುವ ಸಣ್ಣಪುಟ್ಟ ವಿಮರ್ಶೆಗಳಿಗೂ ನೀವು ಬೇಗನೆ ಮನಸ್ಸಿಗೆ ತೆಗೆದುಕೊಂಡು ಒಳಗೊಳಗೆ ಸಂಕಟಪಡುವ ಅಪಾಯವಿರುತ್ತದೆ. ಸಂಭಾಷಣೆಗಳಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆಯೂ ಇರುವುದರಿಂದ ಹೊಸ ಉದ್ಯೋಗದ ಪ್ರಯತ್ನಗಳನ್ನು ಪ್ರಾರಂಭಿಸುವುದು ಅಥವಾ ಬಡ್ತಿ, ಸಂಬಳದ ಹೆಚ್ಚಳ ಕೇಳುವುದನ್ನು ಖಂಡಿತವಾಗಿ ಮಾಡಬೇಡಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ವ್ಯಾಪಾರ ರಂಗದಲ್ಲಿ ಈ ದಿನಗಳು ನಿಮ್ಮ ಸಹನಕ್ಕೆ, ನಿಮ್ಮ ಜಾಗರೂಕತೆಗೆ ಬಹಳ ದೊಡ್ಡ ಪರೀಕ್ಷೆಯ ಸಮಯ. ಹಠಾತ್ತಾಗಿ ಬರುವ ನಿರ್ವಹಣಾ ವೆಚ್ಚಗಳು, ಹೊಸ ಉತ್ಪನ್ನಗಳ ಬಿಡುಗಡೆಯಲ್ಲಿ ವಿಪರೀತ ವಿಳಂಬ ಅಥವಾ ನಿಮ್ಮ ಲಾಭವನ್ನು ಕಸಿಯುವ ಅಡಗಿರುವ ಸ್ಪರ್ಧೆಯನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಪ್ರಸ್ತುತಕ್ಕೆ ವಿದೇಶಿ ಮಾರುಕಟ್ಟೆಗೆ ಅಥವಾ ಹೊಸ ರಂಗಗಳಿಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಡಿ. ಏಕೆಂದರೆ ಈಗ ರಿಸ್ಕ್ ತಗೊಂಡರೆ ಲಾಭಕ್ಕಿಂತ ಖರ್ಚುಗಳೇ ಹೆಚ್ಚಿರುತ್ತವೆ. ಒಪ್ಪಂದಗಳು ವಿಳಂಬವಾಗುವುದು, ಎದುರಿನವರು ಹೇಳಿದ್ದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಅಥವಾ ಅಡಗಿರುವ ನಿಯಮಗಳಿಂದ ತೊಂದರೆಯ ಪರಿಸ್ಥಿತಿಗಳು ಎದುರಾಗಬಹುದು. ನಿಮ್ಮ ಕಷ್ಟಾರ್ಜಿತ ಲಾಭಗಳನ್ನು ಕಾಪಾಡಿಕೊಳ್ಳಲು ಪ್ರತಿಯೊಂದು ಆರ್ಥಿಕ ಒಪ್ಪಂದವನ್ನು, ದಾಖಲೆಯನ್ನು ನೀವೇ ಸ್ವಯಂವಾಗಿ ಪರಿಶೀಲಿಸಬೇಕು. ಯಾರನ್ನೂ ಸಹ ಕುರುಡಾಗಿ ನಂಬಿ ಸಹಿ ಹಾಕಬೇಡಿ. ಆರ್ಥಿಕ ಸ್ಥಿತಿ ಮತ್ತು ಧನಲಾಭ. ಧನಕ್ಕೆ ಸಂಬಂಧಿಸಿದಂತೆ ಈ ದಿನಗಳು ನಿಮ್ಮ ಜಾಗರೂಕತೆಗೆ, ನಿಮ್ಮ ಸಂಯಮಕ್ಕೆ ಬಹಳ ದೊಡ್ಡ ಪರೀಕ್ಷೆಯ ಸಮಯ.
ವಿದೇಶಿ ವ್ಯವಹಾರಗಳು, ಕಾನೂನುಬದ್ಧ ತೊಂದರೆಗಳು ಅಥವಾ ಹಠಾತ್ತಾಗಿ ಬರುವ ವೈದ್ಯಕೀಯ ವೆಚ್ಚಗಳು, ಗೊಂದಲದ ಬಿಲ್ಲುಗಳು ನಿಮ್ಮನ್ನು ಮುಳುಗಿಸುವ ಸಾಧ್ಯತೆ ಇರುತ್ತದೆ. ಆದರೆ ಈ ಸಮಯದಲ್ಲಿ ಸಣ್ಣಪುಟ್ಟ ಕೆಲಸಗಳ ಮೂಲಕ ಅಥವಾ ಒಡಹುಟ್ಟಿದವರ ಸಹಾಯದಿಂದ ಸಣ್ಣದಾದರೂ ಪ್ರಮುಖವಾದ ಆರ್ಥಿಕ ಬೆಂಬಲ ನಿಮಗೆ ಸಿಗುತ್ತದೆ. ಆದರೆ ನೀವು ತಕ್ಷಣವೇ ನಿಮ್ಮ ಕುಟುಂಬದ ಬಜೆಟ್ ಅನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಯಾವುದೇ ಆಲೋಚನೆ ಇಲ್ಲದೆ ಮಾಡುವ ಐಷಾರಾಮಿ ಖರೀದಿಗಳನ್ನು ಪೂರ್ತಿಯಾಗಿ ನಿಲ್ಲಿಸಿ. ದೀರ್ಘಕಾಲದ ಹೂಡಿಕೆಗಳು ನಿಂತು ಹೋಗುವುದರಿಂದ ರಿಸ್ಕ್ನಿಂದ ಕೂಡಿದ ವ್ಯಾಪಾರಗಳ ಮೂಲಕ ಅಥವಾ ಷೇರುಗಳು, ಜೂಜಿನಂತಹ ಮಾರ್ಗಗಳಿಂದ ಅಕ್ರಮವಾಗಿ ಹಣ ಸಂಪಾದಿಸಬೇಕೆಂದು ಬಲವಂತವಾಗಿ ಪ್ರಯತ್ನಿಸಬೇಡಿ. ಬದಲಾಗಿ ಈಗಾಗಲೇ ಇರುವ ಸಾಲಗಳನ್ನು ತೀರಿಸಲು ಅತ್ಯಧಿಕ ಪ್ರಾಧಾನ್ಯತೆ ನೀಡಿ. ಈ ದಿನಗಳಲ್ಲಿ ನಿಮ್ಮ ಶಾರೀರಿಕ ಶಕ್ತಿ ಬಹಳಷ್ಟು ಮಟ್ಟಿಗೆ ಪೆಟ್ಟು ತಿನ್ನುತ್ತದೆ. ಇದಕ್ಕೆ ತಕ್ಷಣದ ಮತ್ತು ನಿರಂತರ ಗಮನ ಅಗತ್ಯ. ಈ ಸಮಯದಲ್ಲಿ ನಿಮ್ಮ ದೇಹ ಬಿಸಿಯಾಗುವುದು, ತೀವ್ರ ತಲೆನೋವು, ಕಣ್ಣಿನ ಒತ್ತಡ ಮತ್ತು ರಕ್ತದೊತ್ತಡ ಕೊಂಚ ಹೆಚ್ಚಾಗಲು ಕಾರಣವಾಗುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ನಿದ್ರೆಯ ಶೈಲಿ ಪೂರ್ತಿಯಾಗಿ ಹಾಳಾಗಿ ನಿಮ್ಮನ್ನು ಯಾವಾಗಲೂ ಆಯಾಸದಿಂದ ಇರುವಂತೆ ಮಾಡಿ, ಸಣ್ಣಪುಟ್ಟ ಸೋಂಕುಗಳಿಗೆ ಒಳಗಾಗುವಂತೆ ಮಾಡುತ್ತದೆ. ಈ ಭಾರೀ ಒತ್ತಡಕ್ಕೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕುಸಿಯದಂತೆ ಕಾಪಾಡಿಕೊಳ್ಳಲು ನೀವು ತಕ್ಷಣವೇ ಪ್ರಶಾಂತವಾದ ವಿಶ್ರಾಂತಿಗೆ ಪ್ರಾಧಾನ್ಯತೆ ನೀಡಿ. ಒತ್ತಡದಿಂದ ಕೂಡಿದ ವಾತಾವರಣದಿಂದ ಪೂರ್ತಿಯಾಗಿ ದೂರವಿರಿ. ದೀರ್ಘಕಾಲದ ಆತಂಕ, ಮಾನಸಿಕ ಕಷ್ಟ ಹೆಚ್ಚಿದರೂ ಸಹ ಇಲ್ಲಸಲ್ಲದ ಭಯಗಳನ್ನು ಸೃಷ್ಟಿಸಿಕೊಂಡು ಆರೋಗ್ಯದ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ತರಬೇಡಿ. ಈ ದಿನಗಳಲ್ಲಿ ನಿಮ್ಮಲ್ಲಿ ಪಟ್ಟು, ಅಹಂಕಾರದ ಘರ್ಷಣೆಗಳು ಕುಟುಂಬದ ಐಕ್ಯತೆಯನ್ನು ಹಾಳುಮಾಡುವ ಸಾಧ್ಯತೆ ಇರುತ್ತದೆ. ಇದರಿಂದ ನಿಮಗೆ ಅತ್ಯಂತ ಪ್ರಿಯವಾದವರೊಂದಿಗೆ ಬಹಳ ಕಠಿಣವಾಗಿ, ಕೋಪದಿಂದ ವರ್ತಿಸುವ ಅಪಾಯವಿರುತ್ತದೆ. ನಿಮ್ಮ ಮನೆಯ ಭಾವನಾತ್ಮಕ ಭದ್ರತೆಯನ್ನು, ನೆಮ್ಮದಿಯನ್ನು ಕಾಪಾಡಿಕೊಳ್ಳಲು ನಿಮ್ಮ ಕೋಪವನ್ನು, ನಿಮ್ಮ ಅಹಂಕಾರವನ್ನು ನೀವೇ ಹತೋಟಿಯಲ್ಲಿಡಬೇಕು. ಅದೃಷ್ಟವಶಾತ್ ನಿಮ್ಮ ಮಾತುಗಳಲ್ಲಿ ಬರುವ ಮೃದುತ್ವ, ಸಣ್ಣಪುಟ್ಟ ಸಾಂತ್ವನದ ಮಾತುಗಳು ಕುಟುಂಬದಲ್ಲಿನ ಜಗಳಗಳನ್ನು ಕಡಿಮೆ ಮಾಡುತ್ತವೆ. ಸಣ್ಣ ಪ್ರಯಾಣಗಳು ಅಥವಾ ನೆರೆಹೊರೆಯವರೊಂದಿಗೆ ಒಗ್ಗಟ್ಟಿನಿಂದ ಇರುವುದರ ಮೂಲಕ ಸಣ್ಣಪುಟ್ಟ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ಪರಿಸ್ಥಿತಿಗಳೆಲ್ಲವೂ ಚೆನ್ನಾಗಿದ್ದರೂ ಸಹ ನನ್ನನ್ನು ಯಾರೂ ಅರ್ಥಮಾಡಿಕೊಳ್ಳುತ್ತಿಲ್ಲ ಎನ್ನುವ ಅಹೇತುಕ ಭಯ ಅಥವಾ ಅಭದ್ರತೆಯ ಭಾವನೆ ನಿಮಗೆ ಹೆಚ್ಚಾಗಿ ಉಂಟಾಗುತ್ತದೆ. ಇಂತಹ ಒಂಟಿತನ ತರುವ ಆಲೋಚನೆಗಳು ಬಂದಾಗ ಒಂಟಿಯಾಗಿ ಉಳಿಯಬೇಡಿ. ಈ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಓದಿನ ವಿಷಯದಲ್ಲಿ ಬಹಳ ಗೊಂದಲ ಮತ್ತು ಆಯಾಸವಾಗಿರುತ್ತದೆ. ನಿಮ್ಮ ಮಾನಸಿಕ ಏಕಾಗ್ರತೆ ಪೂರ್ತಿಯಾಗಿ ಹಾಳಾಗುತ್ತದೆ. ವಿದೇಶಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಠಾತ್ ವೆಚ್ಚಗಳು ಬರುವುದು ಅಥವಾ ಶಿಕ್ಷಕರೊಂದಿಗೆ ಸಣ್ಣಪುಟ್ಟ ಅಪಾರ್ಥಗಳು ಉಂಟಾಗುವುದು ನಡೆಯುತ್ತದೆ. ಹತ್ತಿರವಾಗುತ್ತಿರುವ ಗಡುವುಗಳು ಮತ್ತು ಚೆಲ್ಲಾಪಿಲ್ಲಿಯಾದ ಆಲೋಚನೆಗಳ ಕಾರಣದಿಂದ ನೀವು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ. ನಿಮ್ಮ ಬುದ್ಧಿಶಕ್ತಿಯನ್ನು ನೀವೇ ನಿರಂತರವಾಗಿ ಸಂಶಯಿಸುತ್ತಾ, ಪರೀಕ್ಷೆಗಳಲ್ಲಿ ಹಿಂದೆ ಬಿದ್ದುಬಿಡುತ್ತೇನೆಯೋ ಎನ್ನುವ ಭಯದಿಂದ ಓದಿನ ಮೇಲೆ ಆಸಕ್ತಿ ಕಳೆದುಕೊಳ್ಳುವ ಅಪಾಯವೂ ಇರುತ್ತದೆ. ನಿಮ್ಮನ್ನು ಒಂಟಿ ಮಾಡುವ ಆ ಅಭದ್ರತೆಯ ಭಾವನೆಯೊಂದಿಗೆ ನೀವು ಧೈರ್ಯವಾಗಿ ಹೋರಾಡಬೇಕು. ನಿಮ್ಮ ಓದಿನ ವಿಷಯಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿಕೊಳ್ಳಿ ಮತ್ತು ದಿನನಿತ್ಯದ ಸಣ್ಣ ಸಣ್ಣ ಯಶಸ್ಸನ್ನು ಆಸ್ವಾದಿಸಿ. ಪರಿಹಾರಗಳು. ಈ ದಿನಗಳಲ್ಲಿ ಗ್ರಹಗಳ ಪ್ರಭಾವದಿಂದ ಎದುರಾಗುವ ಮಾನಸಿಕ ಒತ್ತಡ, ಆರ್ಥಿಕ ತೊಂದರೆಗಳು, ಕುಟುಂಬದ ಸಮಸ್ಯೆಗಳನ್ನು ಎದುರಿಸಿ ಯಶಸ್ಸು ಸಾಧಿಸಲು ನಮ್ಮ ಪುರಾಣಗಳಲ್ಲಿ ಹೇಳಲಾದ ಅದ್ಭುತವಾದ ಪರಿಹಾರಗಳು ಇವಾಗಿವೆ. ಜೀವನದಲ್ಲಿ ಎದುರಾಗುವ ತೀವ್ರವಾದ ವೈಯಕ್ತಿಕ ಅಡೆತಡೆಗಳನ್ನು, ಮಾನಸಿಕ ಗೊಂದಲಗಳನ್ನು ನಿವಾರಿಸಿಕೊಳ್ಳಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಭಕ್ತಿಯಿಂದ ಪೂಜಿಸಿ. ಪೂಜೆಯಲ್ಲಿ ಹಳದಿ ಬಣ್ಣದ ಹೂವುಗಳನ್ನು ಬಳಸಿ, ಹಳದಿ ಮತ್ತು ಕಡಲೆಬೇಳೆಯನ್ನು ಬಡವರಿಗೆ ದಾನ ಮಾಡಿ. ನಿಮ್ಮ ಮನಸ್ಸಿನಲ್ಲಿನ ಅಶಾಂತಿ ತೊಲಗಿ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಲು ಬೇಕಾದ ಆಳವಾದ ಜ್ಞಾನವನ್ನು ಪಡೆಯಲು ನಿತ್ಯವೂ ಗುರುಸ್ತೋತ್ರವನ್ನು ಪಠಿಸಿ. ಆದಿತ್ಯ ಹೃದಯಂ. ಕುಟುಂಬದಲ್ಲಿ ಬರುವ ದೊಡ್ಡ ಜಗಳಗಳನ್ನು, ಅಹಂಕಾರದ ಘರ್ಷಣೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತು ನಿಮ್ಮ ಶಾರೀರಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಪ್ರತಿದಿನ, ಮುಖ್ಯವಾಗಿ ರವಿವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ಭಗವಾನರಿಗೆ ತಾಮ್ರದ ಚೆಂಬಿನಿಂದ ನೀರನ್ನು ಅರ್ಪಿಸಿ ಆರೋಗ್ಯ ಕರುಣಿಸಲು ಪ್ರಾರ್ಥಿಸಿ. ಗೋಧಿ, ಬೆಲ್ಲ ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು ನಿಲ್ಲುತ್ತದೆ. ಕುಟುಂಬದಲ್ಲಿ ಶಾಂತಿಗಾಗಿ, ಮನೋಧೈರ್ಯಕ್ಕಾಗಿ ಆದಿತ್ಯ ಹೃದಯಂ ಪಠಿಸುವುದು ಬಹಳ ಒಳ್ಳೆಯದು. ಅದೃಷ್ಟದಲ್ಲಿ ಎದುರಾಗುತ್ತಿರುವ ವಿಳಂಬಗಳನ್ನು, ಆರ್ಥಿಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಶನಿವಾರದಂದು ಅರಳಿ ಮರದ ಕೆಳಗೆ ಅಥವಾ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ. ಕಷ್ಟದಲ್ಲಿರುವ ಬಡವರಿಗೆ ಅನ್ನದಾನ ಮಾಡಿ. ವಿದ್ಯಾಪರವಾದ ಮತ್ತು ಆರ್ಥಿಕ ತೊಂದರೆಗಳನ್ನು ತಾಳ್ಮೆಯಿಂದ ಎದುರಿಸಲು ದಶರಥ ಪ್ರೋಕ್ತ ಶನಿ ಸ್ತೋತ್ರ ಪಠಿಸುವುದರಿಂದ ಶನಿ ದೃಷ್ಟಿಯಿಂದ ರಕ್ಷಣೆಯೂ ಲಭಿಸುತ್ತದೆ. ಕರ್ಕಾಟಕ ರಾಶಿಯವರೇ, ಈ ದಿನಗಳು ನಿಮ್ಮನ್ನು ತೊಂದರೆಗೆ ಸಿಲುಕಿಸಲು ಬಂದಿಲ್ಲ. ನಿಮ್ಮಲ್ಲಿರುವ ಆತುರವನ್ನು, ಅಹಂಕಾರವನ್ನು ಹತೋಟಿಯಲ್ಲಿಟ್ಟು ನಿಮ್ಮನ್ನು ಒಬ್ಬ ಪರಿಪಕ್ವ, ಬಲವಾದ ವ್ಯಕ್ತಿಯಾಗಿ ರೂಪಿಸಲೇ ಬರುತ್ತಿವೆ. ನಿಮ್ಮ ಸಂಪನ್ಮೂಲಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತಾ, ಹೊರಗಿನ ಪ್ರಪಂಚಕ್ಕಿಂತ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಕುಟುಂಬದೊಂದಿಗೆ ಪ್ರಶಾಂತತೆಯನ್ನು ಹುಡುಕಿಕೊಳ್ಳುವುದರ ಮೇಲೆ ಪೂರ್ಣ ಗಮನ ಹರಿಸಿ. ಎಷ್ಟೇ ಬಿರುಗಾಳಿಗಳು ಎದುರಾದರೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಕೆಲಸಗಳನ್ನು ಪ್ರಶಾಂತವಾಗಿ, ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗಿ. ಈ ದಿನಗಳಲ್ಲಿ ನೀವು ಪ್ರದರ್ಶಿಸುವ ಸಂಯಮವು ಮುಂಬರುವ ಕಾಲದಲ್ಲಿ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಬಂಗಾರದ ಹಾದಿಯನ್ನು ನಿರ್ಮಿಸುತ್ತದೆ. ಧೈರ್ಯವಾಗಿ ಮುನ್ನಡೆಯಿರಿ, ಯಶಸ್ಸು ನಿಮ್ಮದೇ ಆಗುತ್ತದೆ.
ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಧನ್ಯವಾದಗಳು.